ಎಎನ್ಎಂ ನ್ಯೂಸ್ಗೆ ಸ್ವಾಗತ. ನೀವು ಚಿಂತಾಮಣಿ ಆಸುಪಾಸು ಒಳ್ಳೆಯ ನೀಟ್ ಹಾಗೆ ಜೆಇಇ ಕಾಲೇಜ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋ ನಿಮ್ಗೋಸ್ಕರ. ನಾನ್ ನಿಮ್ಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಯುಪಿಯು ಕಾಲೇಜ್ ಹಾಗೂ ಕ್ಯಾಟಲೈಸರ್ ಅಕಾಡೆಮಿ. ಚಿಂತಾಮಣಿಯ ಹೊಸ ನೀಟ್ ಹಾಗೂ ಜೆಇಇ ತರಬೇತಿಗೋಸ್ಕರನೇ ಮಾಡಿರುವಂತ ಕಾಲೇಜ್. ಇಲ್ಲಿ ನಿಮ್ಗೆ ನೀಟ್ ಹಾಗೂ ಜೆಇಇ ಎಕ್ಸಾಮ್ ಎಕ್ಸ್ಪರ್ಟ್ ಗಳಿಂದಾನೇ ಕೋಚಿಂಗ್, ಸೂಪರ್ ಸುಪ್ರೀಂ ಆಗಿರುವಂತ ಲ್ಯಾಬ್, ಸ್ಮಾರ್ಟ್ ಬೋರ್ಡ್ ಇರೋ ಕ್ಲಾಸ್ ರೂಮ್, ದೊಡ್ಡ ಆಟದ ಮೈದಾನ, ಯೋಗ, ಮೆಡಿಟೇಷನ್ ಸೆಂಟರ್ ಮತ್ತು ಸುಸಜ್ಜಿತವಾಗಿರುವಂತ ಲೈಬ್ರರಿ. ಇಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ ಪರ್ಸನಲ್ ಆಗಿ ಸ್ಟೂಡೆಂಟ್ಸ್ ನ ಟ್ರ್ಯಾಕ್ ಮಾಡ್ತಾರೆ. ರೆಗ್ಯುಲರ್ ಆಗಿ ಮಾಕ್ ಟೆಸ್ಟ್ ಇರುತ್ತೆ, ಅಂದ್ರೆ ಎಕ್ಸಾಮ್ ಗಿಂತ ಮುಂಚೆನೆ ಸ್ಟೂಡೆಂಟ್ಸ್ 100% ರೆಡಿ ಇರ್ತಾರೆ. ಜೊತೆಗೆ ರೆಗ್ಯುಲರ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್, ಯಾವುದೇ ಡೌಟ್ ಇದ್ರು ಅಲ್ಲೇ ಕ್ಲಿಯರ್ ಆಗುತ್ತೆ. ಸೀಟ್ಸ್ ಲಿಮಿಟೆಡ್ ಇರುತ್ತೆ. ಇವತ್ತೇ ಈ ಕೂಡಲೇ catalyzeracademy.com ಗೆ ಹೋಗಿ ಕ್ವೈರಿ ಕೊಡಿ ಅಥವಾ ಕೆಳಕಂಡಂತ ಫೋನ್ ನಂಬರ್ಗೆ ಕಾಲ್ ಮಾಡಿ. ನಿಮ್ಮ ಮಗುವಿನ ಭವಿಷ್ಯ ಕ್ಯಾಟಲೈಸರ್ ಅಕಾಡೆಮಿ ಕೈಲಿ ಸೇಫ್ ಆಗಿರುತ್ತೆ. ಧನ್ಯವಾದ. ಕುಡಿಯಬೇಡ ಎಂದು ಬುದ್ಧಿವಾದ ಹೇಳಿದ್ದಕ್ಕೆ ವೆಂಕಟೇಶನನ್ನು ಕೊಲೆಗೈದ ಆರೋಪಿ ರಘು. ಮಲಗಿದ್ದವನ ಮೇಲೆ ದೊಣ್ಣೆಯಿಂದ ಹೊಡೆದು ಕೊಲೆ. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ದೇವರಾಯ ಸಮುದ್ರದ ಗ್ರಾಮದಲ್ಲಿ ಈ ಘಟನೆ. 50 ವರ್ಷದ ವೆಂಕಟೇಶ್ ಎಂಬಾತನನ್ನು ಕೊಲೆಗೈದಿರುವ ಆರೋಪಿ ರಘು. ಕುಡಿಯಬೇಡ ಎಂದು ಬುದ್ಧಿವಾದ ಹೇಳಿದ್ದಕ್ಕೆ ವೆಂಕಟೇಶನನ್ನು ಕೊಲೆಗೈದ ಆರೋಪಿ ರಘು. ಸಂಜೆಯಾದರೆ ಕುಡಿದು ಕೈಯಲ್ಲಿ ದೊಣ್ಣೆ ಹಿಡಿದುಕೊಂಡು ಓಡಾಡ್ತಿದ್ದ ಆರೋಪಿ ರಘು. ವೆಂಕಟೇಶ್ ಕೊಲೆಗೈದ ನಂತರ ದೊಣ್ಣೆ ಕೋಲು ಬಿಸಾಡಿ ಹೋಗಿರುವ ಆರೋಪಿ ರಘು. ಆರೋಪಿ ದೊಣ್ಣೆ ಬಿಸಾಡಿ ಹೋಗುವ ದೃಶ್ಯಗಳು CCTVಯಲ್ಲಿ ಸೆರೆ. ಇನ್ನು ಆರೋಪಿಯನ್ನು ಬಂಧಿಸಿದ ಮುಳಬಾಗಿಲು ಗ್ರಾಮಾಂತರ ಠಾಣೆಯ ಪೊಲೀಸರು. ಆರೋಪಿ ರಘು ವರ್ತನೆಯಿಂದ ಬೇಸತ್ತಿರುವ ದೇವರಾಯ ಸಮುದ್ರ ಗ್ರಾಮಸ್ಥರು. ದೇವರಾಯ ಸಮುದ್ರ ಅಂತ ಊರಲ್ಲಿ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ. ಅದರಲ್ಲಿ ಮಿತ್ತಿನ ಹೆಸರು ವೆಂಕಟೇಶ್ 50 ಇಯರ್ಸ್ ಮತ್ತು ಆರೋಪಿ ಹೆಸರು ರಘು 28 ಇಯರ್ಸ್. ರಘು ನೆನ್ನೆ ತುಂಬ ಕುಡ್ದು ಬಿಟ್ಟು ಗಲಾಟೆ ಮಾಡ್ತಾಯಿದ್ರು. ಇವರು ಸ್ವಲ್ಪ ಡಿಸೀಸ್ಡ್. ವೆಂಕಟೇಶ್ವರಿಗೆ ಬುದ್ಧಿವಾದ ಕೊಟ್ಟಿದ್ರು, ಅಂತ ಮಾಡಬೇಡಿ, ಇದು ಸರಿ ಇರಲ್ಲ. ರಾತ್ರಿ ಸುಮಾರು 10 ಗಂಟೆಗೆ ರಘು ವೆಂಕಟೇಶ್ಗೆ ಸಾಯಿಸ್ತಾರೆ. ಒಂದು ಕಟ್ಟಿಗೆ ತಗೊಂಡು ಇವರಿಗೆ ತಲೆ ಮೇಲೆ ಅಟ್ಯಾಕ್ ಮಾಡಿ ಅವರಿಗೆ ಸಾಯಿಸ್ತಾರೆ. ಆಲ್ರೆಡಿ ಕೇಸ್ ರಿಜಿಸ್ಟರ್ ಆಗಿದೆ ಇದ್ದ ಸಂದರ್ಭದಲ್ಲಿ. ಮತ್ತು ನಾವು ಆರೋಪಿಗೆ ಅರೆಸ್ಟ್ ಮಾಡಿದ್ದೀವಿ ಮತ್ತು ಮುಂದಿನ ತನಿಖೆ ನಡೀತಾ ಇದೆ. ತುಂಬ ನ್ಯೂಸೆನ್ಸ್ ಮಾಡ್ತಾ ಇದ್ರು, ಬಟ್ ಅಂಥ ಕಂಪ್ಲೇಂಟ್ ಯಾರೂ ನಮಗೆ ಕೊಟ್ಟಿಲ್ಲ. ಕುಡ್ದು ಗಲಾಟೆ ಮಾಡೋದು, ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದು ಊರಲ್ಲಿ ಆಗ್ತಾ ಇತ್ತು. ಬಟ್ ಇದರ ಬಗ್ಗೆ ಯಾರೂ ದೂರು ಕೊಟ್ಟಿಲ್ಲ ಇಲ್ಲಿವರೆಗೆ. ಅವರ ಪ್ರಕಾರ ಊರು ಸರಿ ಆಗ್ತಾರೆ, ಇವರು ಹುಡುಗ ಅವರಿಗೆ ಬುದ್ಧಿ ಒಳಗೆ ಕೊಡುವುದು ಅಂತ ನಡೀತಾ ಇತ್ತು.